ಇನ್ನು ಮೈಸೂರು ಮೂಡ ಹಗರಣದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಒಂದಿದೆ. ಯಾವಾಗಿಂದ ಶುರುವಾಯಿತು ಇಲ್ಲಿ ಭ್ರಷ್ಟಾಚಾರ ಅಂತಕ್ಕಂಥ ಪ್ರಶ್ನೆಗೆ ಇಡಿ ಅವರು ಉತ್ತರವನ್ನು ಕಂಡುಕೊಂಡಿದ್ದಾರೆ. ಭ್ರಷ್ಟಾಚಾರ ಮೂಡಾದಲ್ಲಿ ಶುರುವಾಗಿದ್ದು 3 ವರ್ಷದ ಹಿಂದಲ್ಲ, 9 ವರ್ಷದಿಂದಲೂ ಶುರುವಾಗಿದೆ ಈ 50-50 ಅನುಪಾತದ ಅಕ್ರಮ. ಯಾವಾಗ ಸಿದ್ದರಾಮಯ್ಯನವರು ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆಗಿದ್ರಲ್ಲ 2016, ಆವಾಗಿಂದಲೂ ಅಕ್ರಮ ನಡ್ಕೊಂಡು ಬಂದಿರೋದನ್ನ ಕಂಡುಹಿಡಿದಿದ್ದಾರೆ. ಆದರೆ ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಈ ದಿನೇಶ್ ಕುಮಾರ್ ಅವರು ಆಯುಕ್ತರಾಗಿದ್ದ ಸಂದರ್ಭದಲ್ಲಿ, ಅಂದರೆ 2022ರಲ್ಲಿ 812 ಸೈಟನ್ನು ಅಕ್ರಮವಾಗಿ ಹಂಚಿದ್ದಾರೆ. 550 ದಿನ ಅವರು ಡ್ಯೂಟಿನಲ್ಲಿದ್ದರು, ಆಯುಕ್ತರಾಗಿದ್ದರು. ದಿನಕ್ಕೊಂದು ಅಂತ ತಗೊಂಡ್ರೂ ಜಾಸ್ತಿ ಆಗುತ್ತೆ. 812 ಸೈಟನ್ನು ಹಂಚಿದ್ದಾರೆ. 812 ಸೈಟ್ಗಳನ್ನ ಹಂಚಿರೋದು ಅಕ್ರಮ ಅಂತ ಗೊತ್ತಾಗ್ತಾ ಇದ್ದ ಹಾಗೆಯೇ ಅದನ್ನು ಸೀಸ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಇಡಿ ಅವರು. ಇಡಿ ತನಿಖೆಯಲ್ಲಿ ಮಹಾ ಹಗರಣದ ವಿಚಾರ ಈಗ ಬಹಿರಂಗವಾಗಿದೆ. 2016ರ ಅವಧಿಯಲ್ಲೇ ಇದೆಲ್ಲವೂ ಕೂಡ ಶುರುವಾಗಿತ್ತು. ಆವಾಗೆಲ್ಲ ಬೆರಳೆಣಿಕೆಯಷ್ಟು ಸೈಟ್ಗಳನ್ನ ಅಕ್ರಮವಾಗಿ ಮಾರಾಟ ಮಾಡ್ತಾಯಿದ್ರು. 2016ರಲ್ಲಿ ಆಗಿನ ಆಯುಕ್ತ ಮಹೇಶ್ 8 ಸೈಟ್ ಕೊಟ್ಟಿದ್ದರು ಅಕ್ರಮವಾಗಿ. 2018ರಲ್ಲಿ ಆಗಿನ ಆಯುಕ್ತ ಕಾಂತರಾಜ್ 10 ಸೈಟ್ ಕೊಟ್ಟಿದ್ದರು. 2020ರಲ್ಲಿ ಆಗಿನ ಆಯುಕ್ತ ನಟೇಶ್ ಕುಮಾರ್ 58 ಸೈಟ್ ಕೊಟ್ಟಿದ್ದರು. 2022ರಲ್ಲಿ ಆಗಿನ ಆಯುಕ್ತ ದಿನೇಶ್ ಕುಮಾರ್ ಮಾತ್ರ 812 ಸೈಟನ್ನು ಅಕ್ರಮವಾಗಿ ಹಂಚಿದ್ದಾರೆ. ಇದು ಕೇವಲ 50-50 ಅನುಪಾತದ್ದು. ಇನ್ನೂ ಕೂಡ ಬಿಟ್ ಆಫ್ ಲ್ಯಾಂಡ್ ಕತೆ ಇದೆ, ಆಮೇಲೆ ಪರಿಹಾರದ ಭೂಮಿ ಕೊಟ್ಟಿರೋದು ಬೇರೆ ಇದೆ. ಇದು 50-50 ಅನುಪಾತದಲ್ಲಿ ಕೊಟ್ಟಿರೋದೇ 812 ಸೈಟು. ಅಲ್ಲಿಂದನೂ ಈಗ ಎಲ್ಲ ಲೆಕ್ಕ ಹಾಕೊಂಡು ಬಂದಿದ್ದಾರೆ ಇಡಿ ಅವರು 2016ರಿಂದ. ಈಗ ಈ 812 ಸೈಟ್ ಇದೆಯಲ್ಲ, ಫಸ್ಟು ಇದನ್ನು ಮುಟ್ಗೋಲು ಹಾಕೋತಾರೆ, ಜಪ್ತಿ ಮಾಡ್ತಾರೆ. ಅದಕ್ಕೆ ಆವಾಗ ಆದೇಶ ಕೊಟ್ಟಿದ್ದು, ಈ ಯಾವ ಸೈಟ್ಗಳನ್ನು ಮರು ಮಾರಾಟ ಮಾಡುವಂತಿಲ್ಲ ಮಾಲೀಕರು, ನಾವು ಹೇಳೋ ತನಕ. ಮಾರಾಟ ಮಾಡಿಬಿಟ್ಟು ಕೈ ತೊಳ್ಕೊಂಬೋಣ ಅಂತ ಕೆಲವರು ಅಂದ್ಕೊಂಡಿದ್ರು, ಹಂಗೆ ಮಾಡೋ ಹಂಗಿಲ್ಲ ಅಂತ ಈಗಾಗಲೇ ಆದೇಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇನ್ನು ಮುಂದಕ್ಕೆ ಇದು ಯಾವ್ಯಾವುದು ಯಾರ್ಯಾರಿಗೆ ಹಂಚಿಕೆ ಆಗಿರೋದು ಲಿಸ್ಟ್ ಬಿಡುಗಡೆ ಆಗುತ್ತೆ. 812 ಸೈಟು ಬರುತ್ತೆ ಯಾರ್ಯಾರ ಹೆಸರಲ್ಲಿರೋದು ಅಂತ. ಅದೆಲ್ಲವನ್ನು ಕೂಡ ಲೆಕ್ಕಾಚಾರ ಹಾಕ್ಬಿಟ್ಟು ಫಸ್ಟ್ ಅದನ್ನು ಜಪ್ತಿ ಮಾಡ್ತಾರೆ. ಈಗ ಅಕ್ರಮ ಅಂತ ಗೊತ್ತಾಗಿರೋ 300 ಚಿಲ್ಲರೆ ಸೈಟನ್ನು ಆಲ್ರೆಡಿ ಜಪ್ತಿ ಮಾಡಿದ್ದಾರೆ ಇಡಿ ಅವರು. ಸೊ ಹಾಗಾಗಿ ಇದು ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಿದ್ದಲ್ಲ. ಇದು ಯಾವಾಗಿಂದ ಶುರುವಾಯಿತು ಎಲ್ಲ ಲೆಕ್ಕ ತೆಗಿಬೇಕು. ಯಾರ್ಯಾರ ಕೈ ಬದಲಾವಣೆ ಆಗಿದೆ, ಯಾರ್ಯಾರಿಗೆ ಮಾರಾಟ ಮಾಡಿದ್ದಾರೆ, ಹೆಂಗೆ ಮಾರಾಟ ಮಾಡಿದ್ದಾರೆ, 50-50 ಅನುಪಾತದಲ್ಲಿ ಯಾರು ಫಲಾನುಭವಿಗಳು, ಅವರು ಪ್ರಭಾವಿಗಳ ಅಲ್ವಾ, ಪ್ರಭಾವ ಬಳಸಿ ತಗೊಂಡಿದ್ದಾರಾ, ಎಲ್ಲ ನೋಡಬೇಕಲ್ಲ.